ಸರ್ ಅಯ್ಯ ಸರ್ ಮುಂದೆ ರೈತರ ಕಷ್ಟದಲ್ಲಿದ್ದಾರೆ, ಅವರ ಕಷ್ಟದಲ್ಲಿ ಭಾಗಿಗಳಾಗಬೇಕು, ಅವರಿಗೆ ಸಾಲ ಮನ್ನಾ ಮಾಡಬೇಕು. ರಾಜಣ್ಣನವರಿಗೆ ಧನ್ಯವಾದಗಳು. ಇದೀಗ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಅವರ ಮಾತುಗಳು ಈ ದಿನ ಅವರು ಸೂರ್ಯ ಬೆಳಕನ್ನು ಕೊಡ್ತಾನೆ, ಆದರೆ ಬೆಳಕು ಕೊಡ್ತೀನಿ ಅಂತ ಕೂಗಿ ಕೂಗಿ ಹೇಳೋದಿಲ್ಲ ಸೂರ್ಯ. ನಾಯಕರು, ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರೇ, ಬರಗೂರು ರಾಮಚಂದ್ರಪ್ಪನವರೇ, ಇವತ್ತು ಸಿಕ್ಕಿದೆ. ಮೂಲತಃ ಒಬ್ಬ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷನಾಗಿ ಪಕ್ಷದ ಕಾರ್ಯಕರ್ತರಾಗಿ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ವೇದಿಕೆಯಲ್ಲಿ ಅಭಿನಂದನಾ ಗ್ರಂಥ ಸಂಪಾದಕರಾದ ಹಿರಿಯ ಪತ್ರಕರ್ತರು ಶ್ರೀ ನಾಗಣ್ಣ ಅವರು ಮತ್ತು ಅವರ ಬಳಗದವರು ಕೂಡ ವೇದಿಕೆಯಲ್ಲಿದ್ದಾರೆ. ಗ್ರಂಥ ಬಿಡುಗಡೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಗ್ರಂಥ ಬಿಡುಗಡೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಕೋರುತ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಬರಲಿ ಜೋರಾಗಿ, ಉದ್ಘೋಷಣೆ ಬರಲಿ ಜೋರಾಗಿ. ಪ್ಲೇ ಕಾರ್ಡ್ಸ್ ಬರ್ತಾ ಇದೆ, ಹರೀಶ್ ಅವರು ನೋಡ್ಬೋದು. ಕೆ ಎನ್ ರಾಜಣ್ಣ ಅವರ ಭಾವಚಿತ್ರ ಕಾಣಿಸ್ತಾ ಇದೆ. ಯಾರ್ಯಾರ ಹತ್ರ ಇದೆ ತೋರಿಸಿ ನೋಡೋಣ. ಈ ಮೂಲಕ ನಿಮ್ಮ ಅಭಿಮಾನವನ್ನ, ಈ ಅಭಿನಂದನಾ ಗ್ರಂಥ ಬಿಡುಗಡೆಗೆ ನಿಮ್ಮ ಅಭಿಮಾನ ನೋಡಬಹುದು. ವೇದಿಕೆಯಲ್ಲಿ ರಾಜಣ್ಣ ಅವರ ಭಾವಚಿತ್ರವನ್ನ ತೋರಿಸ್ತಾ ಇದ್ದಾರೆ. ವೇದಿಕೆ ಕಡೆಗೆ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ನೆರವೇರಿದ್ದಾರೆ. ಒಂದು ಅಪೂರ್ವ ಸಂಗಮ ಸಮಾಗಮ, ಪಕ್ಷಾತೀತವಾಗಿ ಕೆ ಎನ್ ರಾಜ್ ಅವರಿಗೆ ಅಂತಾನೆ ಒಂದು ಅಭಿನಂದನಾ ಗ್ರಂಥ, ಆ ಗ್ರಂಥದ ಲೋಕಾರ್ಪಣೆ ಆಗ್ತಾ ಇದೆ. ನೀವೆಲ್ಲರೂ ಕೂಡ ವೇದಿಕೆಯತ್ತ ಗಮನಿಸ್ತಾ ಇದ್ದೀರಿ. ಎಲ್ಲ ಮಿತ್ರರು, ಕುಟುಂಬದವರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಒಂದು ಸತ್ತು ಜೋರಾದ ಕಾರ್ಯಕ್ರಮವನ್ನ ಹಾಗೂ ಅಭಿನಂದನಾ ಗ್ರಂಥ ಕಾರ್ಯಕ್ರಮವನ್ನ ಬಿಡುಗಡೆ ಮಾಡುತ್ತಿದ್ದಾರೆ ರಾಜ್ಯದ ಹಿರಿಯ ಸಹಕಾರಿಗಳು ಹಾಗೂ ಬಹಳ ಸಂತೋಷ. ಬಂಧುಗಳೇ, ವೇದಿಕೆ ಮೇಲಿರುವಂಥ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ಕೊಟ್ಟಿದ್ದೇವೆ, ಆ ಮಾತನ್ನು ತೆಗೆದುಕೊಳ್ಳಬೇಕು ಅಂತ. ಈಗ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತೇ ಹೋಗಿ ಪೈರುಗಳಿಗೆ ಮತ್ತು ದೊಡ್ಡ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಕರ್ನಾಟಕದ ಜನಪರ ಮುಖ್ಯಮಂತ್ರಿ, ಇದು ರಾಜಣ್ಣವರ ವಿಶೇಷ. ಇದು ಅಂದರೆ ಇದೊಂದು ಪಕ್ಷಾತೀತವಾಗಿರತಕ್ಕಂತಹ ಸಮಾರಂಭ. ಇದು ವೇದಿಕೆಗೆ ಅಷ್ಟು ಸರಿಯಾದ ವ್ಯಕ್ತಿ ಅಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ರಾಜಕಾರಣಿಗಳೆಲ್ಲ ಕೂತಿದ್ದಾರೆ. ಹಾಗಾಗಿ ಒಂದು ರೀತಿ ನಾನು ಪರಕೀಯ ಇದರಲ್ಲಿ ಭಾಗಿಯಾಗಿ ರೈತರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವುದರಲ್ಲಿ ಮತ್ತು
ಸರ್ ಅಯ್ಯ ಸರ್ ಮುಂದೆ ರೈತರ ಕಷ್ಟದಲ್ಲಿದ್ದಾರೆ, ಅವರ ಕಷ್ಟದಲ್ಲಿ ಭಾಗಿಗಳಾಗಬೇಕು, ಅವರಿಗೆ ಸಾಲ ಮನ್ನಾ ಮಾಡಬೇಕು. ರಾಜಣ್ಣನವರಿಗೆ ಧನ್ಯವಾದಗಳು. ಇದೀಗ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಅವರ ಮಾತುಗಳು ಈ ದಿನ ಅವರು ಸೂರ್ಯ ಬೆಳಕನ್ನು ಕೊಡ್ತಾನೆ, ಆದರೆ ಬೆಳಕು ಕೊಡ್ತೀನಿ ಅಂತ ಕೂಗಿ ಕೂಗಿ ಹೇಳೋದಿಲ್ಲ ಸೂರ್ಯ. ನಾಯಕರು, ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿಯವರೇ, ಬರ್ಗೂರು ರಾಮಚಂದ್ರಪ್ಪನವರೇ, ಇವತ್ತು ಸಿಕ್ಕಿದೆ. ಮೂಲತಃ ಒಬ್ಬ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷನಾಗಿ, ಪಕ್ಷದ ಕಾರ್ಯಕರ್ತರಾಗಿ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ವೇದಿಕೆಯಲ್ಲಿ ಅಭಿನಂದನಾ ಗ್ರಂಥ ಸಂಪಾದಕರಾದ ಹಿರಿಯ ಪತ್ರಕರ್ತರು ಶ್ರೀ ನಾಗಣ್ಣ ಅವರು ಮತ್ತು ಅವರ ಬಳಗದವರು ಕೂಡ ವೇದಿಕೆಯಲ್ಲಿದ್ದಾರೆ. ಸಹಕಾರಿಗಳ ಅಣ್ಣ ಇವರೇ KN ರಾಜಣ್ಣ ಇವರ 77ನೇ ಅಮೃತ ಮಹೋತ್ಸವದ ಗ್ರಂಥ ಬಿಡುಗಡೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಗ್ರಂಥ ಬಿಡುಗಡೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಕೋರುತ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಬರಲಿ ಜೋರಾಗಿ, ಉದ್ಘೋಷಣೆ ಬರಲಿ ಜೋರಾಗಿ. ಪ್ಲೇ ಕಾರ್ಡ್ಸ್ ಬರ್ತಾ ಇದೆ, ಹರೀಶ್ ಅವ್ರು ನೋಡ್ಬೋದು. KN ರಾಜಣ್ಣ ಅವರ ಭಾವಚಿತ್ರ ಕಾಣಿಸ್ತಾ ಇದೆ. ಯಾರ್ಯಾರ ಹತ್ರ ಇದೆ ತೋರಿಸಿ ನೋಡೋಣ. ಈ ಮೂಲಕ ನಿಮ್ಮ ಅಭಿಮಾನವನ್ನ, ಈ ಅಭಿನಂದನಾ ಗ್ರಂಥ ಬಿಡುಗಡೆಗೆ ನಿಮ್ಮ ಅಭಿಮಾನ ನೋಡಬಹುದು. ವೇದಿಕೆಯಲ್ಲಿ ರಾಜಣ್ಣ ಅವರ ಭಾವಚಿತ್ರವನ್ನ ತೋರಿಸ್ತಾ ಇದ್ದಾರೆ. ವೇದಿಕೆ ಕಡೆಗೆ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ನೆರವೇರಿದ್ದಾರೆ. ಒಂದು ಅಪೂರ್ವ ಸಂಗಮ ಸಮಾಗಮ, ಪಕ್ಷಾತೀತವಾಗಿ KN ರಾಜ್ ಅವರಿಗೆ ಅಂತಾನೆ ಒಂದು ಅಭಿನಂದನಾ ಗ್ರಂಥ, ಆ ಗ್ರಂಥದ ಲೋಕಾರ್ಪಣೆ ಆಗ್ತಾ ಇದೆ. ನೀವೆಲ್ಲರೂ ಕೂಡ ವೇದಿಕೆಯತ್ತ ಗಮನಿಸ್ತಾ ಇದ್ದೀರಿ. ಎಲ್ಲ ಮಿತ್ರರು, ಕುಟುಂಬದವರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಒಂದು ಸತ್ತು ಜೋರಾದ ಕಾರ್ಯಕ್ರಮವನ್ನ ಹಾಗೂ ಅಭಿನಂದನಾ ಗ್ರಂಥ ಕಾರ್ಯಕ್ರಮವನ್ನ ಬಿಡುಗಡೆ ಮಾಡುತ್ತಿದ್ದಾರೆ ರಾಜ್ಯದ ಹಿರಿಯ ಸಹಕಾರಿಗಳು ಹಾಗೂ ಬಹಳ ಸಂತೋಷ. ಬಂಧುಗಳೇ, ವೇದಿಕೆ ಮೇಲಿರುವಂತಹ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ಕೊಟ್ಟಿದ್ದೇವೆ, ಆ ಮಾತನ್ನು ತೆಗೆದುಕೊಳ್ಳಬೇಕು ಅಂತ. ಈಗ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತೇ ಹೋಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.